ನಿಮ್ಮ ಹೆಸರು? ರವಿ. ರವಿ, ಎಲ್ಲಿಂದ ಬಂದದ್ದು? ಇಲ್ಲಿ ಹಾಸನಿಂದ. ಹಾಸನ. ಏನಾಗಿದೆ? ತಲೆನೋವು ಬರ್ತಾ ಇರುತ್ತೆ. ಈಗ ಇದೆಯಾ? ಎಷ್ಟು ಸಮಯದಿಂದ? 4-5 ವರ್ಷದಿಂದ. ಈಗ ಯೇಸು ಗುಣ ಮಾಡ್ತಾ ನಂಬ್ತೀರಾ? ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಸಹೋದರ ರವಿಯವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಇವರನ್ನು ಈಗಲೇ ಮುಟ್ಟಬೇಕೆಂಬುದ ಕರ್ತನೆ ಕೇಳ್ಕೊಳ್ತೇನೆಪ್ಪ. ನಿನಗೆ ಅಸಾಧ್ಯ ಯಾವುದಿಲ್ಲಪ್ಪ. ಅಸಾಧ್ಯವನ್ನು ಸಾಧ್ಯವನ್ನಾಗಿಸುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ ಕರ್ತ. ಕಳೆದ 3-4 ವರ್ಷಗಳಿಂದ ಅವರು ಪಡುವಂಥ ಈ ವೇದನೆಯಿಂದ, ಪಡುವಂಥ ಈ ಪ್ರಯಾಸದ ನೋವಿನಿಂದ ಇವರಿಗೆ ಪೂರ್ಣ ಬಿಡುಗಡೆ ಕೊಡಬೇಕಾ ಕರ್ತನೆ ಕೇಳ್ಕೊಳ್ತಾನೆ. ಮತ್ತೆ 11:28 ಹೇಳಿದಿ, ಎಲೆ ಕಷ್ಟಪಡುವರೆ, ಹೊರೆಯನ್ನು ಹೋಗುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ ದೇವರಪ್ಪ. ಈ ಸಹೋದರನ ಮೇಲೆ ಮನ ಮರುಗಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊತಾನೆ. ಎಲ್ಲ ತಲೆವೇದನೆಗೆ ಎದುರಾಗಿ ನಾನು ಹೇಳ್ತಾ ಇದ್ದೇನೆ ಯೇಸು ನಾಮದಲ್ಲಿ. ಅದರ ಹಿಂದಿರುವಂಥ ಸ್ಪಿರಿಟ್ ಅನ್ನು ಮತ್ತೆ 12 ಬಂಧಿಸ್ತಾನೆ. ಅದನ್ನು ಇವರ ತಲೆಯಿಂದ ಡಿಸ್ಕನೆಕ್ಟ್ ಮಾಡಿ, ಶೋಲ್ಡರ್ ಡಿಸ್ಕನೆಕ್ಟ್ ಮಾಡ್ತಾನೆ, ಭುಜಗಳಿಂದ ಕತ್ತಿನಿಂದ ಡಿಸ್ಕನೆಕ್ಟ್ ಮಾಡಿ ಹೊರದೊಬ್ಬುತ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ ಸಹೋದರ ರವಿಯವರು, ಫ್ರೀ ಆಗಲಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತೊಡೋದಕ್ಕೆ ಅಧಿಕಾರವನ್ನು ನನ್ನ ಹೆಸರು ಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡೋದು ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ನೋವುಂಟಾ? ನೋಡಿ, ನೋವಿಲ್ಲ, ಹೋಯ್ತು. ಯಾರು ತಗೊಂಡು ಹೋದ್ರು? ಯೇಸು ನನ್ನನ್ನು ಸೌಖ್ಯಪಡಿಸಿದನು. ಆ ಯೇಸು ಕ್ರಿಸ್ತನಿಗೆ ಸಕಲ ಘನತೆ, ಮಾನ, ಮಹಿಮೆಯನ್ನು ಸಲ್ಲಿಸುತ್ತೇನೆ.